ಹುಬ್ಬಳ್ಳಿಯ ನವನಗರದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಕಾಂಟ್ರಾಕ್ಟರ್ನನ್ನ ಹತ್ಯೆ ಮಾಡಿ ಪ್ರಕರಣವನ್ನ ಸಹಜ ಸಾವು ಅಂತ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ. ಈ ಭೀಕರ ಘಟನೆ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆ ಅರಕೇರಿ ತಾಲೂಕಿನ ತಿಕೋಟ ತಾಂಡಾ ನಿವಾಸಿ ವಿಠ್ಠಲ ರಾಥೋಡ್ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೃತ ಕಾಂಟ್ರಾಕ್ಟರ್ ವಿಠ್ಠಲ ರಾಥೋಡ್ ಹಾಗೂ ಆತನ ಬಳಿ ಕೆಲಸ ಮಾಡ್ತಾ ಇದ್ದ ವಿಮಲಾ ಸತನಾಮಿ ನಡುವೆ ಇದ್ದ ಅನೈತಿಕ ಸಂಬಂಧವೇ ಈ ಕೊಲೆಗೆ ಕಾರಣ ಎನ್ನಲಾಗಿದೆ. ನವನಗರದ ಕಾನೂನು ವಿಶ್ವವಿದ್ಯಾಲಯದ ಕಟ್ಟಡದ ಸಮೀಪ ಕಾರ್ಮಿಕರು ವಾಸವಿರುವ ಶೆಡ್ ಬಳಿ ಈ ಕೃತ್ಯ ನಡೆದಿದೆ. ಇನ್ನು ಘಟನೆ ಹಿನ್ನೆಲೆ ನೋಡೋದಾದ್ರೆ ಶನಿವಾರ ರಾತ್ರಿ ಸುಮಾರು 9 ಗಂಟೆಗೆ ವಿಠ್ಠಲ್ ಮನೆಗೆ ತೆರಳುತ್ತಿದ್ದ ವೇಳೆ ವಿಮಲಾ ಸತನಾಮಿಯ ಪತಿ ಮೇಘವ್ ಮತ್ತು ಮಗ ಭಾಗವಾನ್ ದಾಸ್ ನಡುವೆ ಜಗಳ ನಡೆದಿದೆ. ಜಗಳ ಬಿಡಿಸಲು ವಿಠ್ಠಲ್ ಮಧ್ಯ ಪ್ರವೇಶಿಸಿದ್ದಾರೆ. ಮೇಘವ್ ಮತ್ತು ವಿಠ್ಠಲ್ ನಡುವೆ ಮಾತಿನ ಚಕಮಕಿ ಈ ವೇಳೆ ನಡೆದಿದೆ. ಕ್ಷಣಾರ್ಧದಲ್ಲಿ ಜಗಳ ತೀವ್ರಗೊಂಡು ಮೇಘವ್ನ ಮಗ ಭಾಗವಾನ್ ದಾಸ್ ಕಟ್ಟಿಗೆಯ ಸಲಿಕೆಯಿಂದ ವಿಠ್ಠಲ್ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ವಿಠ್ಠಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಆರೋಪಿಗಳು ಮೃತದೇಹವನ್ನ ಎಸ್ಡಿಎಂ ಆಸ್ಪತ್ರೆಗೆ ಕರೆದೊಯ್ದು ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಹೇಳಿ ಪ್ರಕರಣವನ್ನ ದಾರಿ ತಪ್ಪಿಸಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಮೃತ ವಿಠ್ಠಲ್ ಅವರ ಪುತ್ರ ಸುನೀಲ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ನವನಗರ ಠಾಣೆ ಇನ್ಸ್ಪೆಕ್ಟರ್ ಜಯಂತ್ ಗೌಳಿ ನೇತೃತ್ವದ ತಂಡ ಸಮಗ್ರ ತನಿಖೆ ನಡೆಸಿ ಹತ್ಯೆಯ ನಿಜಾಂಶವನ್ನ ಹೊರತೆಗೆದಿದ್ದಾರೆ. ಏನಿಲ್ರಿ, ನಮ್ ತಂದೆಯವ್ರ ಬೆಂಗಳೂರದಿಂದ ನನ್ ಕಡೆ ಇಲ್ಲಿ ನಂದ್ ವರ್ಕ್ ನಡ್ದದ್ರಿ ಸರ್ ಸೈಟ್ ಅಲ್ಲಿ ಬಂದಿದ್ದರ್ರಿ. ಒಂದ್ ದಿವ್ಸ ಅವ್ರ ಸಾಮಾನ್ ತಗೊಳಕ್ ಬಂದಿದ್ದರ್ರಿ ಸರ್ ನನ್ ಕಡೆ. ಇವ್ರ ಎಲ್ಲಾರು ಕೆಲ್ಸ ಮಾಡೋರ್ರಿ, ಬಿಆರ್ ಮಂದಿರಿ ಸರ್ ಇವ್ರ ಒಂದ್ ದಿವ್ಸ ಇಲ್ಲಿ ಬಂದ ನಾಳೆ ಹೋಗ್ತೀನಂತ ನನ್ ಕಡೆ ಒಂದ್ ದಿವ್ಸ ಬ್ಯಾಗ್ ಅದು ಬಿಟ್ಟು ಹೋಗಿದ್ರಿ. ನಮ್ ತಂದೆಯವ್ರ ಬಂದ್ ಹೋಗ್ತೀನಪ್ಪ ನೀ ಹೋಗು ಬೆಳಗಾವಕ್ ಅಂದ್ರಿ. ಅದಕ್ಕ ನಾನು ಬೆಳಗಾವಕ್ ಅವತ್ತೇ ಸಾಯಂಕಾಲ 6 ಗಂಟೆಗ್ ಹೋದೇರಿ ಸರ್. ಇಲ್ಲಿಂದ ಹೋದೇರಿ ಮತ್ತ 7 ಗಂಟೆಗ್ ನಮ್ ತಂದೆಯವ್ರ ನಂಗ್ ಫೋನ್ ಮಾಡ್ಯಾರ್ರಿ, ಹೋಗ್ ಮುಟ್ಟಿ ಏನಂತ. ಇಲ್ಲ ಪಪ್ಪ ನಾ ಇನ್ನು ಮುಟ್ಟಾಕ್ ಲೇಟ್ ಐತಿ ಅಂತೇರಿ. ಮತ್ ಇವ್ರ ನನಗ್ ಇನ್ನೊಂದ್ಸಲ ಕೇಳಿದ್ರಿ, ಇವ್ರ ಲೇಬರ್ ಹೊಡ್ದವ್ರಿ, ಈಗ ಹೊಡ್ದವ್ರ ಅದಾರಲ್ರಿ ಸರ, ನಂಗ್ ಕೇಳ್ಯಾರ್ರಿ ನೀ ಎಲ್ ಹೊಂಟಿದಿ ಅಂತ. ನಾ ಅದಕ್ಕೆ ಬೆಳಗಾವಕ್ ಹೊಂಟಿದೀನಿ ಅಂತ. ಇವ್ರ ಮೊದ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ರಿ ಸರ್. ಇವ್ರ ಆಲ್ರೆಡಿ 4-5 ವರ್ಷದಿಂದ ಅದಾರ್ರಿ ಅವ್ರ ನಮ್ ಕಡೆ. ಅವ್ರ ಯಾವಾಗ ಬಂದಾಗ ಜಗಳ ಆಡುದ, ಮತ್ತ 4 ದಿವ್ಸ ಇರುದ, ಮತ್ ಓಡೋಗುದ, ಜಗಳ ಆಡುದ. ನಮ್ ತಂದೆಯವ್ರು ಇಂಜಿನಿಯರ್ ಅದಾರ್ರಿ. ಮತ್ ಹಂಗೆ ಮಾಡಾನ. ಮತ್ ಈ ಸಲ ಏನ್ ಮಾಡ್ಯಾರ್ರಿ ಅವ್ರ, ನಮ್ ನಿನ್ನೆ ಅಪ್ಪ ಮಗ ಇಬ್ರು ಜಗಳ ಆಡ್ಯಾರ್ರಿ ಸರ್. ಅವ್ರ ಅಪ್ಪ ಮಗ ಇಬ್ರು ಜಗಳ ಆಡಾನ. ನಮ್ ತಂದೆಯವ್ರ ಏನಂದಾರ ಬಿಡ್ಸಾಕ್ ಹೋಗ್ಯಾರ್ರಿ. ಬಿಡ್ಸಾಕ್ ಹೋಗಾನ ಅವ್ರ ಕಾಲ್ ಜಾರಿ ಒಮ್ಮಲ್ಗೆ ಅಲ್ಲಿ ಫಸ್ಟಿಗ್ ಬಿದ್ದಾರ್ರಿ ಸರ್. ಒಂದ್ಸಲ ಬಿದ್ದಾರ್ರಿ. ಮತ್ ಇನ್ನು ಅಲ್ಲಿಂದ ಸ್ಟ್ರೇಟ್ ಆಗಿ ಮನಿ ಬಲ್ ಹೋಗ್ಯಾರ್ರಿ. ಮನಿ ಬಲ್ ಹೋಗಾನ ಸರ್ ಅವ್ರ ಏನ್ ಮಾಡ್ಯಾರ್ರಿ, ಅಲ್ಲಿ ಮನ್ಯಾಗ ಹಾಕಿ ಅಲ್ಲಿ ಮಕ್ಕೊಂದಲ್ಲೇ ಹೋಗಿ ಏನ್ ಮಾಡ್ಯಾರ್ರಿ ಸರ, ಆ ಸನಿಕಿಲೆ 2 ಸಲ ಹೊಡೆದಾರ್ರಿ ತಲಿಮ್ಯಾಗ. ಅಲ್ಲೇ ಜಾಗದ ಮ್ಯಾಗೆ ಔಟ್ ಆಗ್ಯಾರ್ರಿ. ಮತ್ ನಮಗ್ ಏನಂತಾರ್ರಿ, ಇಲ್ಲ ಅವ ಕಾಲ್ ಜಾರಿ ಬಿದ್ದಾನ, ಹೆಂಗ್ ಬಿದ್ದಾನ. ಅವನಿಗೆ ಅಲ್ಲಿ ಕಾಲ್ ಜಾರಿ ಬಿದ್ದಿದ್ರ ಸರ್, ಅಲ್ಲಿ ಒಂದ್ ಸ್ವಲ್ಪರ ರಗತಿರ್ಬೇಕಲ್ರಿ. ಬಿದ್ದಿದಲ್ಲಿ ಇಟ್ಟ ಬ್ಲಡ್ ಹೋಗ್ಯಾದ್ರಿ ಸರ್. ಬಿದ್ದಿದಲ್ ರಗತಿರ್ಬೇಕ ಇರ್ಬಾರ್ದ್ರಿ ಸರ್. ಅಲ್ಲಿ ಏನು ಇಲ್ರಿ. ಅವ್ರ ಎಲ್ಲಿ ಬಡ್ದದ್ರಿ ಸರ್, ಅವ್ರ ಮನಿ ಬಲ್ಲಿ ಮೇನ್ ಡೋರ್ ಬಲ್ಲೇ ಬಿದ್ದಾರ್ರಿ. ಅವ್ರ ಮೇನ್ ಡೋರ್ ಬಲ್ ಬಿದ್ದಲ್ಲೇ ರಗತೈತ್ರಿ. ಮತ್ ಅವ್ರ ತಂದೆ ತಾಯಿ ಮತ್ ಮಗ ಏನ್ ಮಾಡ್ಯಾರ್ರಿ, ಬೆಳಗ್ಗೆ ನಾವ್ ಕೇಳಾಕ್ ಹೋಗಾನ, ಇಲ್ಲ ನಾವ್ ನೋಡೇ ಇಲ್ಲ, ಅವ್ರ ಹೆಂಗ್ ಬಿದ್ದಾರೋ ಗೊತ್ತಿಲ್ಲ ನಮಗ, ಹಿಂಗತ್ತ. ಅವ್ರ ತಂದೆ ಒಂದ್ ಬ್ಯಾರೆ ಹೇಳ್ತಾನ್ರಿ, ಅವ್ನ್ ಮಗ ಒಂದ್ ಬ್ಯಾರೆ ಹೇಳ್ತಾನ್ರಿ. ಈಗ ಆಮ್ಯಾಗ ಇಲ್ ತಂದ ನೋಡಾನ, ಈಗ ಅನಾತಾರ್ರಿ ಹಾ ನಾವೇ ಹೊಡೆದಿವಿ ಹಿಂಗತ್ ಈಗ ಅನಾತಾರ. ಅವ್ರ ಜೊತೆ ಅನೈತಿಕ ಸಂಬಂಧ ಐತು ಅಂತ ಹೇಳ್ತಾರೆ. ಹೌದ್ರಿ ಸರ್. 4-5 ವರ್ಷದಿಂದ ಅವ್ರ ತಾಯಿ ನೋಡ್ರಿ, ನಮ್ ತಂದೆಯವ್ರಿಗೆ ಎಲ್ ಹೋದ್ರುನು ಫೋನ್ ಮಾಡುದ, ಹಿಂದಿಂದ ಬರುದ್ರಿ. ಮತ್ ಅವ್ರಿಗೆ ರೊಕ್ಕ ಇಸ್ಕೊಳ್ಳೋದು. ನಮ್ ತಂದೆಯವ್ರ ಎಲ್ ಹೋದ್ರುನು ಬೆನ್ನೆ ಹತ್ ಬಂದಾಳ್ರಿ. 5 ವರ್ಷದಿಂದ ಹಿಂಗ ಮಾಡತ್ತಾಳ್ರಿ. ಮತ್ ಈ ಸಲ ಏನ್ ಮಾಡ್ಯಾರ್ರಿ, ಅವ್ರ ಗಂಡ ಮತ್ ಅವ್ನ ಮಗನಿಗ್ ಕರ್ಕೊ ಬಂದ್ ಈ ಸಲ ಹಿಂಗ್ ಮಾಡಿ ನಮ್ ತಂದೆಗ ಅಲ್ಲೇ ಹೊಡೆದ್ ಹೋಗಾಟ್ಯಾರ್ರಿ ಸರ್. ಮತ್ ಬ್ಯಾರೆಯವ್ರ ಹೆಸರು ಅಲ್ಲಿ ಬಿದ್ದಾನ ಎಲ್ಲಿ ಬಿದ್ದಾನ ಅಂತ ಸುಳ್ಳು ಸೊಟ್ ಹೇಳತ್ತಾರ. ನಮ್ ತಂದೆಯವ್ರ ಹೊಡೆದಿದ್ದೆ ಅವ್ರೇ ರೀ ಸರ್. ಅಲ್ಲಿ ರಿಪೋರ್ಟ್ದಾಗ್ನು ತೋರ್ಸ್ಯಾರ್ರಿ ಸರ್. ಅದು ಬಿದ್ದಿದ್ರ ಕಡಿಗಳು ಚುಚ್ಚತಾವ್ರಿ ಸರ್ ತಲಿಗ್ರಿ. ಅಲ್ಲಿ ಹೊಡೆದಿ ಸನಿಕಿಲಿ ಅದು ಸನಿಕಿದ್ ಇದನ್ನೇ ಬಿದ್ದದ್ರಿ ಸರ್. ಸುನಿಲ್ ರಾಠೋಡ್ ಅಂತ ಸರ್. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಎಪಿಎಂಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.
ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾನ್ಕೆರೆ ಶಿಕ್ಷಣ ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥ ನೆಲೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸಿಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 2027ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.